ಭಾಗ್ಯ ಪ್ರೀತಿಯಿಂದ ನೋಡಿದ್ರೆ ರೆಸ್ಪಾಂಡ್ ಮಾಡಕ್ಕಾಗ್ತಿಲ್ಲ. ಅಭಿಮಾನದಿಂದ ಮಾತಾಡಿದ್ರೆ ಉತ್ತರ ಕೊಡಕ್ಕಾಗ್ತಿಲ್ಲ. ಒಳ್ಳೆ ಬುದ್ಧಿ ಇರ್ಲಿಲ್ಲ ಅಂದ್ರೆ ದೂರ ಇಡ್ಬೋದಿತ್ತು. ಒಳ್ಳೆ ಗುಣ ಇರೋ ಅವಳನ್ನ ಹೀಗೆ ನೆಗ್ಲೆಕ್ಟ್ ಮಾಡೋದು ತುಂಬಾ ಕಷ್ಟ. ಶತ್ರು ಆದ್ರೆ ದ್ವೇಷಿಸಬಹುದು. ಸ್ನೇಹ ತೋರಿಸೋ ಅವಳಿಂದ ದೂರ ಇರೋದು ಕಷ್ಟ. ನಾನು ನಾನಾಗಿರೋಕಾಗ್ದೆ, ಅವಳಿಗಿಷ್ಟ ಇರೋ ಹಾಗಿರೋಕಾಗ್ದೆ ನನಗೆ ಉಸಿರು ಕಟ್ತಾ ಇದೆ ಗೊತ್ತಾ. ಅರ್ಥ ಮಾಡ್ಕೋತೀಯ ಅನ್ಕೊಂಡೆ, ಅಪಾರ್ಥ ಮಾಡ್ಕೊಂಡು ಹೀಗೆಲ್ಲ ಆಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಸಾರಿ ಬೇಬಿ, ಮೆಸೇಜಿಗೆ ರಿಪ್ಲೈ ಮಾಡಲಿಲ್ಲ ಅನ್ನೋ ಬೇಜಾರಲ್ಲಿ ಸರಿಯಾಗಿ ಯೋಚನೆ ಮಾಡಲಿಲ್ಲ. ಐ ಆಮ್ ರಿಯಲಿ ವೆರಿ ವೆರಿ ಸಾರಿ. ಸಾರಿ ಹೇಳಿದ್ನಲ್ಲ, ಇನ್ನೂ ಸೀರಿಯಸ್ ಆಗಿ ಯಾಕಿರೋದು? ಪ್ಲೀಸ್. ನೋಡು ಮನೀಷಾ, ಈಗ ಹೇಳ್ತಿದ್ದೀನಿ, ನೆನ್ಪಿಟ್ಕೋ. ಅಲ್ಲಿ ಶ್ರೀರಾಮನ ಕಲ್ಯಾಣ ನಡೀತಿದೆ. ಅವನ ಪಕ್ಕ ಕೂತ್ಕೊಳ್ಳೋದು, ಅವನ ಮನ್ಸಲ್ಲಿ ಕೂತಿರೋದು ಒಬ್ಳೆ ಸೀತಾಮಾತೆ ಮಾತ್ರನೇ. ಆ ರಾಮನ್ ಹಾಗೆ ಈ ಮಿತ್ರನ್ ಜೀವನದಲ್ಲಿ ಕೂಡ ಇರೋದು ಒಬ್ಳು ಸೀತೆ. ಐ ಲವ್ ಯು. ಚೆನ್ನಾಗಿದೆ ಮಿತ್ರ. ಈ ತರ ವಿಷಯ ನೀನ್ ಮುಚ್ಚಿಡ್ಬೋದು, ನಾನ್ ಮುಚ್ಚಿಡಲ್ಲ. ನೀನೇನು ಮಾತಾಡ್ಬೇಡ. ನಾನ್ ಗ್ಯಾರಂಟಿ ಈ ವಿಷಯ ಆಂಟಿ ಹತ್ರ ಹೇಳ್ತೀನಿ. ಅಟ್ಲೀಸ್ಟ್ ನಿನ್ ಹೆಂಡತಿಗಾದ್ರೂ ಈ ವಿಷಯ ನಾನು ಹೇಳೇ ಬಿಡ್ತೀನಿ. ಮನೀಷಾ, ನಿನ್ಗೇನಾಗಿದೆ? ಅಲ್ಲ, ಏನ್ ಮಾತಾಡ್ತಾ ಇದೀಯ ನೀನು? ಕ್ಲೋಸ್ ಫ್ರೆಂಡ್, ನಾನು ಕ್ಲೋಸ್ ಫ್ರೆಂಡ್ ಆಗೇ ಇರ್ತೀನಿ. ಆದ್ರೂ ನಿನ್ ಫ್ಯಾಮಿಲಿ ಮ್ಯಾಟರ್ಸ್ ಎಲ್ಲ ನಂಗೆ ಯಾಕೆ? ಈಗ್ಲೇ ಹೋಗಿ ಭಾಗ್ಯಗೆಲ್ಲ ಹೇಳ್ತೀನಿ. ಓ ಭಾಗ್ಯ ಇಲ್ಲೇ ಇದೆಯಾ? ನಿನ್ ಗಂಡನ್ ನೋಡು, ಒಂದ್ ಹೆಜ್ಜೆ ಕೂಡ ಇಡೋಕಾಗ್ತಿಲ್ಲ ಅವನ್ಗೆ. ತಡಿಯೋಕಾಗ್ದಿರೋಷ್ಟು ನೋವಿಟ್ಕೊಂಡ್ರು ಹೊರಗಡೆ ಮಾತ್ರ ಚೆನ್ನಾಗಿರೋ ಹಾಗೆ ಆಕ್ಟ್ ಮಾಡ್ತಿದ್ದಾನೆ. ಇವಾಗ ಕೂಡ ಜಸ್ಟ್ ನೀನ್ ಬರೋಕು ಮುಂಚೆ
ಅವ್ನ್ ಬೀಳ್ಬೇಕಾದ್ರೆ ನಾನೇ ಹಿಡ್ಕೊಂಡಿದ್ದು. ಪ್ರತಿ ಸಲನೂ ನೀನು ನಾನು ಪಕ್ಕದಲ್ಲಿರ್ತೀವ? ಇಷ್ಟು ನೋವಿಟ್ಕೊಂಡು ಎಲ್ಲ ಕೆಲಸ ಮಾಡ್ಬೇಕಾ? ಅದಕ್ಕೆ ಆಂಟಿಗೆ ಹೇಳ್ತೀನಿ ಅಂದ್ರೆ ಬೇಡ ಅಂತ ಬೇಡ್ಕೋತಿದ್ದಾನೆ. ಅಬ್ಬಾ ಸದ್ಯ ಇವಾಗ ನಿಂಗೆ ಹೇಳಿದ್ನಲ್ಲ, ನನ್ ಎಲ್ಲ ಭಾರ ಕಳ್ದೋಯ್ತು. ಇನ್ನು ಈ ವಿಷಯದಲ್ಲಿ ನೀವ್ ಗಂಡ ಹೆಂಡತಿ ಏನ್ ಮಾಡ್ತಿರೋ ನಿಮ್ಮಿಷ್ಟ. ಇನ್ನೂ ಕಾಲ್ ನೋವು ಕಡಿಮೆ ಆಗಿಲ್ವಾ? ಅದು ಕಡಿಮೆ ಏನೋ ಆಗಿದೆ, ಆದರೆ ಆಗಾಗ ಸಡನ್ ಆಗಿ ನೋವಾಗುತ್ತೆ. ಅಮ್ಮಂಗೆ ಗೊತ್ತಾದರೆ ಬೇಜಾರು ಮಾಡ್ಕೋತಾರೆ. ಅದಕ್ಕೆ ನೋವಿಲ್ಲ ಅಂತ ಆ್ಯಕ್ಟ್ ಮಾಡ್ತಿದ್ದೀನಿ. ನೀನು ಕೂಡ ಅಮ್ಮಂಗೆ ಹೇಳಬೇಡ. ಆಗ್ಲೇ ನಡೆದಿದ್ದ ಜಗಳದ ಬಗ್ಗೆ ಯಾರಿಗೂ ಹೇಳಬೇಡ. ಮಾಮ್ ಡ್ಯಾಡಿಗೆ ಗೊತ್ತಾದ್ರೆ ಟೆನ್ಷನ್ ಮಾಡ್ಕೋತಾರೆ. ಅಂದ್ರೆ ಇನ್ನೊಂದು ಸೀಕ್ರೆಟ್ ನನ್ನ ಹತ್ರ ಶೇರ್ ಮಾಡ್ಕೊಂಡ್ರಿ. ಓ ಯಾ, ಹೌದು. ನಾನು ಯಾರಿಗೂ ಹೇಳಲ್ಲ ರೀ, ಆದರೆ ಒಂದು ಷರತ್ತು. ಏನದು? ಈಗ ನೀವು ರೆಸ್ಟ್ ತಗೋತೀನಿ ಅಂತ ನನಗೆ ಮಾತು ಕೊಡಿ. ಸರಿ. ಹಾಗಾದ್ರೆ ಈಗ ನಿಮ್ಮ ರೂಮಿಗೆ ಬನ್ನಿ. ನೋವಿದ್ದಾಗ ನಡೆದ್ರೆ ಮತ್ತೆ ಬೀಳ್ತೀರಾ. ನಾನು ಸಹಾಯ ಮಾಡ್ತೀನಿ ರೀ. ಪರವಾಗಿಲ್ಲ, ನಾನು ಹೋಗ್ತೀನಿ. ಪರವಾಗಿಲ್ಲ ರೀ. ಯಾಕೆ ಕಾಲ್ ರಿಸೀವ್ ಮಾಡ್ತಿಲ್ಲ? ಯಾವ್ದಾದ್ರೂ ಕೆಲ್ಸದಲ್ಲಿ ಬ್ಯುಸಿಯಾಗಿದ್ದಾಳ? ಈಗ ಅಕ್ಕನ ಹತ್ರ ಮಾತಾಡೋದು ಹೇಗೆ? ಹಾ, ಅವ್ರ ಮನೇಲಿ ಲ್ಯಾಂಡ್ಲೈನ್ ಇದೆ ಅಲ್ವಾ, ಅದಕ್ಕೆ ಫೋನ್ ಮಾಡಿದ್ರೆ ಯಾರೋ ಒಬ್ರು ಅಕ್ಕನ್ ಕರೀತಾರೆ. ಆಗ ಅಕ್ಕನ ಜೊತೆಲಿ ಆರಾಮಾಗಿ ಮಾತಾಡ್ಬೋದು. ಹಲೋ. ಹಲೋ. ಈ ಧ್ವನಿ ಅತ್ತಿಗೆ ತಂಗಿ ಆ ರಾಕ್ಷಸಿದಲ್ವಾ? ಹಲೋ, ಯಾರು ಮಾತಾಡ್ತಾ ಇರೋದು? ಒಂದ್ಸಲ ಅಕ್ಕಂಗೆ ಫೋನ್ ಕೊಡ್ತೀರಾ? ಕನ್ಫರ್ಮ್ ಅವಳೆ. ಮೊನ್ನೆ ನನ್ನನ್ನೇ ಆಡ್ಕೊಂಡೆ ಅಲ್ವಾ? ಈಗ ನೋಡು ನಿನಗೆ ನಾನು ಹೇಗೆ ಮಾಡ್ತೀನಿ ಅಂತ. ಹೌದು, ನೀನ್ ಯಾರಮ್ಮ? ಅಂಕಲ್ ರಿಸೀವ್ ಮಾಡಿದ್ದಾರೆ ಅನ್ಸತ್ತೆ. ಫೋನ್ ಮಾಡಿ ಸುಮ್ಮನಿದಿರಲ್ಲ. ಯಾರು ನೀವು? ನಾನು ಅಂಕಲ್. ನಾನು ಅಂದ್ರೆ ನೀನೇನಾದ್ರೂ ಸಿ ಅಮ್ಮ ಪಿ ಅಮ್ಮ? ಅಂಕಲ್ ಯಾಕೆ ಈ ತರ ಮಾತಾಡ್ತಿದ್ದಾರೆ? ಅಂಕಲ್, ಜಾನ್ವಿ ಮಾತಾಡ್ತಿರೋದು. ನೀನು ಜಾಹ್ನವಿ ಅಂದ ತಕ್ಷಣ ನಾನು ನಿನ್ನ ಗುರ್ತು ಹಿಡಿಬೇಕಾ? ಇನ್ಮೇಲೆ ಫೋನ್ ಮಾಡಿದಾಗ ಹೇಗೆ ಮಾತಾಡಬೇಕು ತಿಳ್ಕೊಂಡು ಆಮೇಲೆ ಫೋನ್ ಮಾಡು. ಅರ್ಥ ಆಯ್ತಾ? ಸಾರಿ ಅಂಕಲ್, ಅಕ್ಕನ ಹತ್ರ ಮಾತಾಡ್ಬೇಕು ಅನ್ನೋ ಅರ್ಜೆಂಟಲ್ಲಿ ಹೀಗೆ.
ಅರ್ಜೆಂಟಲ್ಲಿ ಮಾತಾಡೋದಲ್ಲ, ಯೋಚನೆ ಮಾಡಿ ಮಾತಾಡಬೇಕು. ದೊಡ್ಡ ಹುಡುಗಿ ನೀನು, ಅಷ್ಟು ಕೂಡ ಗೊತ್ತಾಗ್ದಿದ್ರೆ ಹೇಗೆ? ಕ್ಷಮಿಸಿ ಅಂಕಲ್, ಐ ಆಮ್ ರಿಯಲಿ ಸಾರಿ. ಹೇ ವಿವೇಕ್. ಹಾ ದೊಡ್ಡಪ್ಪ. ದೊಡ್ಡಪ್ಪನಾ? ಅಂದ್ರೆ ಆಗ್ಲೇ ನನ್ ಜೊತೆಲಿ ಮಾತಾಡ್ತಾ ಇದ್ದಿದ್ದು ಅಂಕಲ್ ಅಲ್ಲ, ವಿವೇಕ. ನನ್ನನ್ನೇ ಆಟ ಆಡಿಸ್ತೀಯಾ? ನಿನಗೆ ಸರಿಯಾಗಿ ಮಾಡ್ತೀನಿ ಇರು. ಯಾರ್ದು ಫೋನು? ಅದು ಭಾಗ್ಯ ಅತ್ಗೆಗೆ ಅಂತ ಜಾಹ್ನವಿ ಫೋನ್ ಮಾಡಿದ್ದಾಳೆ ದೊಡ್ಡಪ್ಪ. ಜಾಹ್ನವಿನ? ಫೋನ್ ಕೊಡಿಲಿ. ಒಂದು ನಿಮಿಷ ದೊಡ್ಡಪ್ಪ. ಹಲೋ ಹಲೋ. ಇದೇನು ಕಟ್ ಮಾಡಿಬಿಟ್ಲಲ್ಲ? ದೊಡ್ಡಪ್ಪನ ಹತ್ರ ನಾನು ಮಾತಾಡಿದ್ನ ಕೇಳಿಸ್ಕೊಂಡ್ಲ? ಯಾಕೋ ಕಾಲ್ ಕಟ್ಟಾಯ್ತಾ? ಹೌದು ದೊಡ್ಡಪ್ಪ, ಕಟ್ಟಾಗಿರ್ಬೇಕು. ಹಾ ಸರಿ, ಹೋಗಿ ಭಾಗ್ಯನಿಗೆ ಹೇಳು ಜಾಹ್ನವಿ ಫೋನ್ ಮಾಡಿದ್ಲು ಅಂತ. ಅವಳು ಫೋನ್ ಮಾಡಿ ಮಾತಾಡ್ಕೋತಾಳೆ. ಸರಿ ದೊಡ್ಡಪ್ಪ. ಛೇ, ನನ್ನ ಬಗ್ಗೆ ಅದಕ್ಕೆ ಹತ್ರ ಕಂಪ್ಲೇಂಟ್ ಮಾಡ್ತಾಳೋ ಏನೋ. ಯಾಕಾದರೂ ರೇಗ್ಸೋದಕ್ಕೆ ಹೋದ್ನೋ. ತುಂಬಾ ನೋವಾಗ್ತಿದ್ಯಾ? ಆದ್ರೆ ಅಷ್ಟೇನಿಲ್ಲ. ನೀವ್ ನನಗ್ ಸುಳ್ಳು ಹೇಳಿದ್ರಿ ಅಲ್ವಾ? ಸುಳ್ಳ? ಹೌದು, ಕಾಲ್ ನೋವು ಕಡಿಮೆ ಆಯ್ತು ಅಂತ ಸುಳ್ಳು ಹೇಳಿದ್ರಿ. ಮನುಷ್ಯ ನಿಮ್ ವಿಷಯ ಹೇಳ್ದೆ ಇದ್ದಿದ್ರೆ ನನಗ್ ಗೊತ್ತಾಗ್ತಾನೆ ಇರ್ಲಿಲ್ಲ. ನಾನು ನಿಮ್ ಹೆಂಡ್ತಿ, ನಿಮ್ ಅರ್ಧಾಂಗಿ. ನನ್ಗೆ ತಿಳಿಬಾರ್ದು, ಹೇಳ್ಬಾರ್ದು ಅಂತ ನೀವ್ ಯಾಕೆ ಅಂದ್ಕೊಳ್ಳೋದು? ಹಾಗೇನಿಲ್ಲ ಭಾಗ್ಯ. ಸುಳ್ಳು ಇಬ್ರು ಮನುಷ್ಯರನ್ನ ದೂರ ಮಾಡುತ್ತೆ. ಸತ್ಯ ಅದೇ ಮನುಷ್ಯರ ಮಧ್ಯೆ ನಂಬಿಕೆನ ಹುಟ್ಟಿಸುತ್ತೆ. ಗಂಡ ಹೆಂಡತಿ ಮಧ್ಯೆ ಇರ್ಬೇಕಾದ್ದು ದೂರ ಅಲ್ಲ ರೀ, ನಂಬಿಕೆ. ಇದು ತುಂಬಾ ಚಿಕ್ಕ ವಿಷಯ ಅಲ್ವಾ ಭಾಗ್ಯ? ಯಾಕೆ ಹೇಳೋದು ಅಂತ ಅನ್ನಿಸ್ತು. ನಿಮ್ ಕಾಲ್ಗಾಗಿರೋ ಗಾಯ ಕೂಡ ಚಿಕ್ಕದೆ, ಆದ್ರೆ ನೋವು ತುಂಬಾ ಅಲ್ವಾ? ಕೆಲವು ಸತ್ಯ ಸುಳ್ಳು ಕೂಡ ಹಾಗೆ. ನೋಡೋಕೆ ಚಿಕ್ಕದಾಗಿ ಕಾಣಿಸಿದ್ರು ಅದರಿಂದ ಆಗೋ ಪರಿಣಾಮ ದೊಡ್ಡದಾಗಿರುತ್ತೆ. ಹಾಗಲ್ಲ ಭಾಗ್ಯ, ನನ್ಗೇನಾದ್ರೂ ಕಷ್ಟ ಆಗ್ತಿದೆ ಅಂದ್ರೆ ನೀನ್ ನನ್ನ ಬಗ್ಗೆ ತುಂಬಾ ಗಾಬರಿ ಆಗ್ತೀಯ. ನಿನಗೆ ಯಾಕೆ ಕಷ್ಟ ಅಂತ. ನಿಮಗ್ ಬೇಕಾಗಿರೋದನ್ನ ಮಾಡೋದಕ್ಕೆ ನನ್ಗಿಷ್ಟ ಆಗತ್ತೆ, ಕಷ್ಟ ಆಗಲ್ಲ ರೀ. ನಿನಗ್ ಕಷ್ಟ ಆಗದೆ ಇರಬಹುದು, ನನಗಾಗತ್ತೆ. ಏನಾಯ್ತು? ನೀವು ಒಂದೊಂದ್ಸಲ ತುಂಬಾ ಕ್ಯೂಟ್ ಆಗಿರ್ತೀರಾ ಗೊತ್ತಾ? ಕ್ಯೂಟ್ ಆಗ? ಹೌದು. ನಿಮ್ಗೊಂದ್ ವಿಷಯ ಗೊತ್ತಾ? ನಮ್ಮೂರಲ್ಲಿ ಬಂಟಿ ಅಂತ ಒಬ್ಬ ಹುಡ್ಗ ಇದ್ದಾನೆ. ಅವನಿಗೆ ಬೇಕಾಗಿದ್ನ ಮಾಡಿಸ್ಕೊಳ್ಳೋಕೆ ಪ್ರತಿಯೊಂದನ್ನು ಉಲ್ಟಾ ಹೇಳ್ತಾನೆ. ಉದಾಹರಣೆಗೆ ಅವನಿಗೆ ಹಲ್ವಾ ತಿನ್ಬೇಕು ಅನ್ಸಿದ್ರೆ ಅವ್ರ ಅಮ್ಮನ ಹತ್ರ ಹಲ್ವಾ ಬೇಕು ಅಂದ್ರೂ ಕೂಡ ತುಂಬಾ ಸಿಹಿ ಇರುತ್ತೆ, ನಂಗ್ ತಿನ್ಬೇಕು ಅನ್ಸಲ್ಲ ಅಂತ ಉಲ್ಟಾ ಹೇಳ್ತಾನೆ. ಆಗ ಅವನಿಗೆ ಹಲ್ವಾ ತಿನ್ಬೇಕು ಅನ್ಸಿದೆ ಅಂತ ಅವ್ರ ಅಮ್ಮ ಅರ್ಥ ಮಾಡ್ಕೊಂಡು ಅವನಿಗೆ ಹಲ್ವಾ ಮಾಡ್ಕೊಡ್ತಾರೆ. ಒಂದ್ಸಲ ಹಬ್ಬಕ್ಕೆ ಹೊಸ ಬಟ್ಟೆ ಬೇಕು ಅಂತ ಬಂಟಿಗನ್ಸಿ ಅವನ ಅಪ್ಪನ ಹತ್ರ, ಅಪ್ಪ ಎಲ್ರೂ ಹಬ್ಬಕ್ಕೆ ಹೊಸ ಬಟ್ಟೆ ತಗೋತಾರೆ, ನಂಗ್ ಹೊಸ ಬಟ್ಟೆ ಏನು ಬೇಡ, ಹಳೆ ಬಟ್ಟೆನೇ ಸಾಕು ಬಿಡು ಅಂತ ಹೇಳದ್ನಂತೆ. ಆಗ ಅವ್ರಪ್ಪ ಅವನಿಗೆ ಹೊಸ ಬಟ್ಟೆ ಕೊಡ್ಸಿದ್ರು. ನೀವ್ ಕೂಡ ಅವನ್ ಹಾಗೆ ಅನ್ಸ್ತೀರಾ? ಯಾರ್ ಥರ? ಬಂಟಿ ಥರನಾ? ಹೌದು. ನನ್ ಕೈಲಿ ಸೇವೆ ಮಾಡಿಸ್ಕೋಬಾರ್ದು ಅಂತ ನೀವ್ ಅನ್ಕೋತೀರಾ, ಆದ್ರೆ ನಾನ್ ನಿಮ್ಗೆ ಸೇವೆ ಮಾಡೋವಾಗ ನೀವ್ ತುಂಬಾ ಇಷ್ಟಪಡ್ತೀರಾ. ಆ ಇಷ್ಟ ನಿಮ್ ಕಣ್ಣಲ್ಲಿ ನನಗ್ ಕಾಣುತ್ತೆ. ಅಂದ್ರೆ
ಅದು ಭಾಗ್ಯ, ನೀನ್ ಏನ್ರಿ ನಿಮ್ ಯೋಚನೆಗಳು ನನ್ಗೆ ಅರ್ಥ ಆಗದೆ ಹೋದ್ರು ನಿಮ್ ಮನ್ಸು ಏನು ಅಂತ ನನಗೆ ಸ್ವಲ್ಪನಾದ್ರೂ ಗೊತ್ತು. ನಾನು ಏನಾದ್ರೂ ಕೇಳಬೇಕು ಅಂದ್ರೆ ಯೋಚನೆ ಮಾಡಬೇಡಿ. ಹೇಳಬೇಕು ಅನ್ಸಿದ್ರೆ ಹಿಂದೆ ಮುಂದೆ ನೋಡ್ಬೇಡಿ. ಯಾಕಂದ್ರೆ ನೀವ್ ಯಾವಾಗ ಏನ್ ಕೇಳಿದ್ರು ಮಾಡೋಕ್ ನಾನು ರೆಡಿ ಇದ್ದೀನಿ. ಸರಿ, ರೆಸ್ಟ್ ತಗೊಳ್ಳಿ. ಮಾವ ಅವ್ರಿಗೆ ಟೀ ಕೊಡ್ತೀನಿ ಅಂದಿದ್ದೆ, ಹೋಗಿ ಮಾಡಬೇಕು. ನಿಮ್ಗೇನಾದ್ರೂ ಬೇಕಿತ್ತಾ? ಸರಿ, ಬರ್ತೀನಿ. ಇವ್ರು ನನ್ ಗಂಡ. ನನ್ಗೇನಾದ್ರೂ ಆದ್ರೆ ನಾನ್ ತಡ್ಕೋತೀನಿ. ನನ್ ಗಂಡಂಗೇನಾದ್ರೂ ಆದ್ರೆ ನಾನ್ ಸಹಿಸ್ಕೊಳ್ಳೋದಿಲ್ಲ ಅತ್ತೆ. ದೂರದಲ್ಲಿ ನಿಂತು ಕಂಪಿಸುವ ಮಿತ್ರ ಅವ್ರನ್ನ ನನ್ ಕಣ್ಣಿನ ರೆಪ್ಪೆ ಹಾಗೆ ನೋಡ್ಕೋತೀನಿ. ನೀವಂದ್ರೆ ನಿಮ್ ಹೆಂಡತಿಗೆ ತುಂಬಾನೇ ಪ್ರೀತಿ ಸರ್. ನನ್ನವಳೆ ನನ್ನವಳೆ ಪ್ರೀತಿಸುವಂದವಳೆ. ಏನ್ ಮನುಷ್ಯ ನೀನ್ ಹೇಳ್ತಿರೋದು? ನೀನು ಮಿತ್ರ ಹಗ್ ಮಾಡಿದ್ದನ್ನ ಆ ಭಾಗ್ಯ ನೋಡಿದ್ಲಾ? ಸಿಕ್ಬಿದ್ದಾಗ ಆಗೋ ಭಯ, ತಪ್ಪಿಸ್ಕೊಂಡಾಗ ಬರೋ ಧೈರ್ಯ ಎರಡು ಒಂದೇ ಸಲ ನೋಡ್ದೆ. ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಲ್ವಾ ಮನೀಷಾ? ಭಾಗ್ಯಗೆ ಸ್ವಲ್ಪ ಬುದ್ಧಿ ಕಡಿಮೆ ಇರೋದ್ರಿಂದ ಕವರ್ ಮಾಡಿ ಹೇಗೋ ಉಳ್ಕೊಂಡೆ. ಇಲ್ಲ ಅಂದಿದ್ರೆ ಇಬ್ರು ಸರಿಯಾಗಿ ಸಿಕ್ಕಾಕೋತಿದ್ವಿ. ನಿನ್ನ ನೋಡ್ತಾ ಇದ್ರೆ ನಗು ಬರ್ತಿದೆ ಮನೀಷಾ. ಯಾಕ ಆಂಟಿ? ಮಿತ್ರ ಮತ್ತೆ ಭಾಗ್ಯನ ನಡುವೆ ದೂರ ಬೆಳೆಯುತ್ತೆ ಅನ್ಕೊಂಡೆ. ಆದ್ರೆ ಈಗ ಅರ್ಥ ಆಯ್ತಾ, ಭಾಗ್ಯನ ಮಿತ್ರದಿಂದ ದೂರ ಮಾಡೋದು, ನೀನ್ ಹತ್ರ ಆಗೋದು ಎಷ್ಟ್ ಕಷ್ಟ ಅಂತ. ಕಟ್ಟೋ 3 ಗಂಟಿಗೆ ಇಡೋ 7 ಹೆಜ್ಜೆಗೆ ಎಷ್ಟು ಬಲ ಇರುತ್ತೆ ಮನೀಷಾ. ಇರ್ಬೋದು, ಆದ್ರೆ ನಮ್ಮ ಪ್ರೇಮ ಬಂಧಕ್ಕಿಂತ ಆ ಮದ್ವೆ ಬಂಧ ಹೆಚ್ಚಲ್ಲ ಆಂಟಿ. ಹೌದಾ? ಮತ್ತೆ ಇವತ್ತು ಮಿತ್ರ ಪಕ್ಕ ಧೈರ್ಯವಾಗಿ ನಿಂತ್ಕೊಂಡಿದ್ಯಾರು? ಬಾಯ್ದಿಂದ ಓಡ್ ಬಂದವ್ರು ಯಾರು? ಈಗ ಹೇಳು ಮನೀಷಾ, ನಿನ್ ಪ್ರೀತಿ ಅಷ್ಟು ಬಲವಾಗಿದ್ಯಾ ಅಥವಾ ಆ ಮದುವೆ ಬಂದ ಬಲವಾಗಿದ್ಯಾ? ಮಿತ್ರ ಜೊತೆಗೆ ಎಲ್ರೂ ನನಗ್ ತುಂಬಾ ಕ್ಲೋಸ್ ಆಂಟಿ. ಯಾವತ್ತೋ ಒಂದಿನ ಈ ಮನೆ ಸೊಸೆ ಸ್ಥಾನ ನನಗ್ ಸಿಗತ್ತೆ, ಆ ಭಾಗ್ಯ ಸ್ಥಾನ ಮಾಜಿ ಆಗತ್ತೆ. ಸ್ವಲ್ಪ ಹೊತ್ತು ಪ್ರಾಕ್ಟಿಕಲ್ ಆಗಿ ಮಾತಾಡೋಣ್ವಾ? ಓವರ್ ಕಾನ್ಫಿಡೆನ್ಸ್ ಒಳ್ಳೇದಲ್ಲ ಅಂತ ಎಲ್ಲಾದ್ರೂ ಕೇಳಿದ್ಯೋ ಇಲ್ವೋ? ತಿಂತಾನೇ ಇದ್ರೆ ಸ್ವಲ್ಪ ದಿನಕ್ಕೆ ಕಹಿ ಇರೋ ಬೇವು ಕೂಡ ಸ್ವೀಟ್ ಆಗಿ ಅನ್ಸುತ್ತೆ. ಭಾಗ್ಯ ಕೂಡ ಸ್ವಲ್ಪ ದಿನಕ್ಕೆ ಎಲ್ರಿಗೂ ಸ್ವೀಟ್ ಆಗಿ ಇಷ್ಟ ಆಗಿ ಈ ಮನೆ ಸೊಸೆ ಸ್ಥಾನಕ್ಕೆ ಕರೆಕ್ಟ್ ಅನ್ಸಿದ್ರೆ ಆಗ ನಿನ್ ಪರಿಸ್ಥಿತಿ ಏನು? ನೆವರ್. ಹಾಗ್ಯಾವತ್ತೂ ಆಗಲ್ಲ. ಚಿಕ್ಕಮ್ಮ ಹೇಳೋ ಮಾತಲ್ಲೂ ಸ್ವಲ್ಪ ಅರ್ಥ ಇದೆ ಮನೀಷಾ. ಹೌದು, ಆಲ್ರೆಡಿ ಡ್ಯಾಡ್ ಮತ್ತೆ ಅಜ್ಜಿ ಭಾಗ್ಯ ಏನೇ ಹೇಳಿದ್ರು ಚಪ್ಪಾಳೆ ತಟ್ತಾರೆ, ಏನೇ ಮಾಡಿದ್ರು ಹೊಗಳ್ತಾನೆ ಇರ್ತಾರೆ. ಅಂದ್ರೆ ಭಾಗ್ಯನ್ ವಿಷಯದಲ್ಲಿ ಅವ್ರಿಬ್ರು ಚೇಂಜ್ ಆದಂಗಲ್ವಾ? ಎಕ್ಸಾಕ್ಟ್ಲಿ. ನಾಳೆ ಅರವಿಂದ ಅಕ್ಕ ಕೂಡ ಎಲ್ರ ಹಾಗೆ ಬದಲಾಗಬಹುದು. ಅಕ್ಕ ಕೂಡ ಭಾಗ್ಯನ ಒಳ್ಳೆತನಕ್ಕೆ ಲಾಕ್ ಆಗಬಹುದು. ಯಾರೇ ಬದಲಾದ್ರೂ ಮಿತ್ರ ಬದಲಾಗಲ್ಲ. ಅಯ್ಯೋ ಮನೀಷಾ, ಮನ್ಸು ಬ್ರೇನು ಎರಡು ಇಟ್ಕೊಂಡು ಯೋಚನೆ ಮಾಡು. ಭಾಗ್ಯನ ಮಿತ್ರ ಇಷ್ಟಪಟ್ಟು ಮದ್ವೆ ಆದ್ನಾ?
ಅವನಮ್ಮ ಹೇಳಿದ್ದಕ್ಕೆ ಮಾಡ್ಕೊಂಡ. ನಾಳೆ ಅದೇ ಅಮ್ಮ ಹೇಳಿದ್ರೆ ಸಂಸಾರ ಕೂಡ ಮಾಡ್ತಾನೆ. ಆಮೇಲೆ ಮಕ್ಳು ಕೂಡ ಹುಟ್ತಾರೆ. ಆಗ ನೀನ್ ಬಂದು ಆ ಮಕ್ಳಿಗೆ ಹಾಲು ಕುಡಿಸಿ ಜೋಗುಳ ಹಾಡೋ ಪರಿಸ್ಥಿತಿ ಬರುತ್ತೆ. ಒಬ್ಬ ಮನುಷ್ಯ ಬದ್ಲಾಗೋದಕ್ಕೆ ಮಹಾ ಅದ್ಭುತ ನಡೆಯೋದೇನ್ ಬೇಡ. ಗುಂಡು ಸೂಜಿ ಚುಚ್ಚಿದ್ರೆ ಗಾಳಿ ಹೋಗೋ ಬಲೂನ್ ತರ ಚಿಕ್ಕ ಚಿಕ್ಕ ಕಾರಣಕ್ಕೆ ಮನುಷ್ಯರು ಬದಲಾಗಬಹುದು.